ನಮೋ ಮಾತೆ. ನಮೋ ನಮಃ. ನನ್ನನ್ನು ಕಾಣಲು ಬಯಸಿದಿರಂತೆ? ಹೌದು ವಿಭೀಷಣ, ಕುಳಿತುಕೋ. ಮಾತೆ, ತಾವು ಯಾವುದೋ ಚಿಂತೆಯಲ್ಲಿ ಮುಳುಗಿರುವಂತಿದೆ. ಹೌದು ವಿಭೀಷಣ, ಆ ನನ್ನ ಸವತಿಯ ಪುತ್ರನಿಗೆ ನನ್ನ ಪುತ್ರನ ಮೇಲೇಕೆ ಅಸಹನೆ, ಏಕೆ ಅಧಿಕ ಪ್ರಸಂಗತನ ಎಂದು ಯೋಚಿಸುತ್ತಿದ್ದೆ. ಅಂದರೆ ಮಾತೆ, ನೀವು ಆ ನನ್ನ ಸಹೋದರ ಕುಬೇರನ ಬಗ್ಗೆ ಹೇಳುತ್ತಿರುವಿರೇನು? ಹೌದು. ಕೈಲಾಸದಲ್ಲಿ ಆಶ್ರಯ ಪಡೆದು ನೆಮ್ಮದಿಯಿಂದ ಇರಬೇಕಾದ್ರೆ ನನ್ನ ಮಗನ ಬಗ್ಗೆ ಅವನೇಕೆ ಯೋಚಿಸಬೇಕು? ಮಾತೆ, ನೀವೇನು ಹೇಳುತ್ತಿರುವಿರಿ? ಸಹೋದರ ಕುಬೇರ ರಾವಣೇಶ್ವರನ ಬಗ್ಗೆ ಕೆಟ್ಟದಾಗಿ ಯೋಚಿಸಿಲ್ಲವಲ್ಲ? ಸಜ್ಜನನಾಗಿ ಬದುಕುವಂತೆ ಹಿರಿಯ ಸಹೋದರ ಕಿರಿಯನಿಗೆ ವಿವೇಕ ಹೇಳುವುದು ಅಪರಾಧವೇ? ಖಂಡಿತ ಅಪರಾಧ. ರಾವಣನೇನು ಬಾಲಕನೇ. ಅವನ ಬುದ್ಧಿ, ಬಲ, ಸಾಮರ್ಥ್ಯವನ್ನು ಅರಿತು ಅನಗತ್ಯವಾಗಿ ಅವನಿಗೆ ಉಪದೇಶ ಮಾಡುವುದು ಮಹಾ ಅಪರಾಧ. ಮಾತೆ, ನೀವು ಈ ರೀತಿ ಹೇಳಬಾರದು. ರಾವಣ ತಪ್ಪು ದಾರಿಯಲ್ಲಿ ನಡೆಯುವಾಗ ಇದು ಸಲ್ಲದು ಎಂದು ಯಾರಾದರೂ ಹೇಳಬೇಕಲ್ಲದೆ? ವಿಭೀಷಣ, ನೀನು ನಿನ್ನ ಸ್ವಂತ ಸಹೋದರನ ಪರವಾಗಿ ಮಾತನಾಡುವುದನ್ನು ಬಿಟ್ಟು ಆ ಮಲ ಸಹೋದರನ ಪರವಾಗಿ ಮಾತನಾಡುತ್ತಿರುವಿಯಾ? ಅದು ನನ್ನೆದುರು. ಇದು ಖಂಡಿತ ಸಲ್ಲದು. ಕ್ಷಮಿಸಿ ಮಾತೆ, ನಾನು ಯಾರ ಪರವಾಗಿ ಆಗಲಿ ಅಥವಾ ಯಾರ ವಿರುದ್ಧವಾಗಿ ಆಗಲಿ ಮಾತನಾಡುತ್ತಿಲ್ಲ. ನಾನು ಧರ್ಮದ ಪರವಾಗಿ ಅಧರ್ಮದ ವಿರುದ್ಧವಾಗಿ ಮಾತನಾಡುತ್ತಿದ್ದೇನೆ. ರಾವಣ ತನ್ನ ತಪಸ್ಸಿನ ಸಿದ್ಧಿ ಅಮಲಿನಲ್ಲಿ, ಪರಾಕ್ರಮದ ಅಹಂಕಾರದಲ್ಲಿ ಧರ್ಮ ಸಮ್ಮತವಲ್ಲದ ಆಕ್ರಮಣಗಳನ್ನು ಮಾಡುತ್ತಿದ್ದಾನೆ. ಧರ್ಮವನ್ನು ಗೌರವಿಸುವ ಯಾರೇ ಆದರೂ ಅದನ್ನು ತಡೆಯಬೇಕು. ಅದನ್ನೇ ಕುಬೇರನು ಮಾಡಿದ್ದಾನೆ. ಹಾಗೆಂದು ತನ್ನ ಸಂದೇಶವನ್ನು ಕಳಿಸಿದ್ದಾನೆ. ಈಗ ನೋಡು, ಆ ಕುಬೇರನು ಕಳಿಸಿದ ಸಂದೇಶ ನೋಡಿ ರಾವಣನು ಆ ಕುಬೇರನ ಮೇಲೆ ಆಕ್ರಮಣ ಮಾಡಬೇಕೆಂದು ಆಕ್ರೋಶಗೊಂಡಿದ್ದಾನೆ. ವಿಭೀಷಣ, ಒಂದೇ ತಂದೆಯ ಮಕ್ಕಳು ಪರಸ್ಪರ ಯುದ್ಧ ಮಾಡುವುದು ಅಧರ್ಮವಲ್ಲವೇ? ಇದಕ್ಕೆ ಕಾರಣ ಆ ಕುಬೇರ ಕಳಿಸಿದ ಸಂದೇಶ. ಆ ಸಂದೇಶವನ್ನು ಕಳಿಸಿ ಅವನು ಮಹಾ ಅಪರಾಧ ಮಾಡಿದ್ದಾನೆ. ಮಾತೆ, ಹಿರಿಯ ಸಹೋದರನಾಗಿ ತಾನು ಹೇಳಿದ ಮಾತುಗಳನ್ನು ದಶಕಂಠ ಕೇಳುತ್ತಾನೆಂಬ ಭಾವನೆಯಿಂದ ಕುಬೇರ ಈ ಸಾಹಸ ಮಾಡಿದ್ದಾನೆ. ಹಾಗೆಂದು ಅವನ ಮೇಲೆ ಆಕ್ರೋಶಗೊಂಡು ಯುದ್ಧ ಸನ್ನದ್ಧವಾಗುವುದು ರಾವಣನ ದುರ್ಬುದ್ಧಿಯಲ್ಲವೇ ಮಾತೆ? ತಾವಾದರೂ ಯುದ್ಧವನ್ನು ತಡೆಯುತ್ತೀರಾ ಎಂದು ನನ್ನ ಆಸೆ. ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತದೆ ಎಂಬ ನಂಬಿಕೆ ನನಗಿಲ್ಲ. ಆಗಲಿ ಮಾತೆ, ದೈವೇಚ್ಛೆಯಂತೆ ಏನಾಗುತ್ತೋದೋ ಆಗಲಿ. ನಾನಿನ್ನು ಬರುತ್ತೇನೆ ಮಾತೆ. ಪೂಜ್ಯರು ಬ್ರಹ್ಮರ್ಷಿಗಳು ಆದ ವಸಿಷ್ಠ ಮಹರ್ಷಿಗಳಿಗೆ ನನ್ನ ಪ್ರಣಾಮ. ಮಹರ್ಷಿಗಳೇ, ತಾವು ನಮ್ಮ ಕುಲಗುರುಗಳು. ಈಗ ಅರಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯ ನನ್ನ ಪುತ್ರ ರಾಮಚಂದ್ರನ ಯುವರಾಜ್ಯಾಭಿಷೇಕ. ಈ ಮಂಗಳ ಕಾರ್ಯಕ್ಕೆ ಅಗತ್ಯವಾದ ವಸ್ತುಗಳು ಹಾಗೂ ವ್ಯವಸ್ಥೆಗಳ ಬಗ್ಗೆ ವಿವರವಾಗಿ ತಿಳಿಸಿದರೆ ನಮ್ಮ ಮಂತ್ರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಹಾಗೇ ಆಗಲಿ, ಹೇಳುತ್ತೇನೆ ಮಹಾರಾಜ. ರಾಮಚಂದ್ರನ ಪಟ್ಟಾಭಿಷೇಕವು ಸಕಲ ಲೋಕಕ್ಕೂ ಆನಂದ ಕೊಡುವ ಶುಭ ಕಾರ್ಯವು. ಅದರಲ್ಲಿ ಯಾವ ಲೋಪವೂ ಉಂಟಾಗಬಾರದು. ಹೌದು ಮಹರ್ಷಿಗಳೇ, ಕಾಲಾವಕಾಶದ ಕೊರತೆಯಿಂದ ಎಲ್ಲರೂ ಎಲ್ಲ ಕಾರ್ಯಗಳನ್ನು ಹಂಚಿಕೊಂಡು ಮಾಡಬೇಕಾಗಿದೆ. ನಾನು ಹೇಳುವ ವಿವರಗಳನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಸುವರ್ಣ, ಬೆಳ್ಳಿ ಹಾಗೂ ದಾನಕ್ಕೆ ಯೋಗ್ಯವಾದ ಲೋಹಗಳು, ನವರತ್ನಗಳು, ವಜ್ರ ವೈಢೂರ್ಯಗಳು, ಪೂಜಾ ದ್ರವ್ಯಗಳು, ಅಭಿಷೇಕಕ್ಕೆ ಬೇಕಾದ ಔಷಧಿ ಲತೆಗಳು,
ಸುಗಂಧಯುಕ್ತವಾದ ಶ್ವೇತ ಪುಷ್ಪಗಳಿಂದ ಕಟ್ಟಿದ ಮಾಲಿಕೆಗಳು, ಭತ್ತದ ಅರಳು ಹಾಗೂ ಜೇನುತುಪ್ಪವು ಬೇಕಾಗುತ್ತದೆ. ಜೊತೆಯಲ್ಲಿ ನೆನೆಸಿ ಒಣಗಿಸಿದ ಅಂಚುಗಳುಳ್ಳ ನೂತನ ವಸ್ತ್ರಗಳು ಬೇಕಾಗುತ್ತದೆ. ರಥಗಳು, ಸರ್ವಾಯುಧಗಳು, ಚತುರಂಗ ಬಲವು ಬೇಕಾಗುತ್ತದೆ. ಶುಭ ಲಕ್ಷಣವುಳ್ಳ ಆನೆಯೂ ಬೇಕಾಗುತ್ತದೆ. ಬಿಳಿಯದಾದ ಚಾಮರ, ಬೀಸಣಿಗೆ, ಧ್ವಜ, ಶ್ವೇತ ಛತ್ರಗಳ ಅವಶ್ಯಕತೆ ಇರುತ್ತದೆ. ಅಗ್ನಿಯಂತೆ ಪ್ರಕಾಶಮಾನವಾದ 100 ಚಿನ್ನದ ಕೊಡೆಗಳು ಬೇಕಾಗುತ್ತವೆ. ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಎತ್ತುಗಳು ಬೇಕಾಗುತ್ತದೆ. ಉಗುರುಗಳಿಂದ ಕೂಡಿದ ಹುಲಿಯ ಚರ್ಮದ ಸಮೇತ ಇವೆಲ್ಲವನ್ನು ಪ್ರಾತಃ ಕಾಲದಲ್ಲಿ ಮಹಾರಾಜರ ಯಜ್ಞಶಾಲೆಯಲ್ಲಿ ಇರಿಸಿರಬೇಕು. ಮಹರ್ಷಿಗಳು ಹೇಳಿದ ಮಾತುಗಳನ್ನು ಆಲಿಸಿದ್ರೆ ತಾನೆ? ಯಾವುದರಲ್ಲೂ ಲೋಪ ಉಂಟಾಗಬಾರದು. ಕೇಳಿಸಿಕೊಂಡಿದ್ದೇವೆ ಮಹಾಪ್ರಭು. ಮಹಾಪ್ರಭು, ಯುವರಾಜ ರಾಮಚಂದ್ರರ ಪಟ್ಟಾಭಿಷೇಕದ ಸಮಾರಂಭದಲ್ಲಿ ಯಾವ ಲೋಪವೂ ಬಾರದಂತೆ ನೋಡಿಕೊಳ್ಳುತ್ತೇವೆ ಮಹಾಪ್ರಭು. ನಾಳೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಟ್ಟಾಭಿಷೇಕದ ಮುಖ್ಯ ಅಂಶವಾಗಿ ಸ್ವಸ್ತಿ ವಾಚನ ನಡೆಯಬೇಕು. ಅದಕ್ಕಾಗಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರಿಗೆ ಸೂಕ್ತವಾದ ಪೀಠಗಳನ್ನು ಸಿದ್ಧಪಡಿಸಬೇಕು. ಇಡೀ ಅಯೋಧ್ಯೆಯನ್ನೇ ಇಂದ್ರನ ಅಮರಾವತಿಯಂತೆ ಅಲಂಕರಿಸಲಾಗುವುದು ಪೂಜ್ಯರೇ. ಇದರೊಂದಿಗೆ ಇನ್ನಷ್ಟು ವೈಭವಗಳು ಸೇರಿಕೊಳ್ಳಲಿ. ವಾದಕರು, ನರ್ತಕರು, ಗಾಯಕರು ಅಲಂಕಾರಗೊಂಡು ಉಪಸ್ಥಿತರಿರಲಿ. ಕತ್ತಿ ಗುರಾಣಿಗಳನ್ನು ಹಿಡಿದು ಸೈನಿಕರು ಶುಭ ವಸ್ತ್ರವನ್ನು ಧರಿಸಿ ಅರಮನೆಯನ್ನು ಪ್ರವೇಶಿಸಲಿ. ಉಳಿದದ್ದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇವಿಷ್ಟಂತೂ ಅತಿ ಶೀಘ್ರದಲ್ಲಿ ಸಿದ್ಧವಾಗಿರಬೇಕು. ತಿಳಿಯುತ್ತೆ? ಹಾಗೆಯೇ ಆಗಲಿ. ದೇವಿ, ನಿನ್ನ ಸ್ಥಾನ ನನ್ನ ಕಾಲ ಬಳಿಯಲ್ಲ, ಈ ನನ್ನ ಹೃದಯದಲ್ಲಿ. ನೀವು ಹೀಗೆ ಹೇಳಿದಿರೆಂದು ನನ್ನ ಪತಿವ್ರತ ಧರ್ಮವನ್ನು ಪಾಲಿಸದೇ ಇರುವುದಕ್ಕಾಗುತ್ತದೆಯೇ? ಇದು ಹಾಸ್ಯವೋ ವಾಸ್ತವವೋ? ವಾಸ್ತವವನ್ನು ಹಾಸ್ಯದ ಮೂಲಕ ಹೇಳಿದೆ ಎಂದುಕೊಳ್ಳಿ. ನೀನು ಮಾತಿನಲ್ಲಿ ಬಲು ಚತುರೆ. ಕಾಲೆತ್ತುವುದೇ ಪತಿವ್ರತ ಧರ್ಮವಾದರೆ ಹೃದಯದ ಹತ್ತಿರ ಕುಳಿತು ಪ್ರೀತಿಸುವ ಧರ್ಮವನ್ನು ಪಾಲಿಸುವವರಾರು? ಕಾಲೊತ್ತದೆ ಸತಿ ಧರ್ಮವನ್ನು ಕಡೆಗಣಿಸಿದಳೆಂದು ನೀವು ಎಂದಾದರೂ ಹೇಳಿದರೆ ನಾನು ಸುಮ್ಮನಿರುವುದಿಲ್ಲ. ಊರ್ಮಿಳೆ, ನಿನ್ನ ಜೊತೆ ಸರಸ ಸಂಭಾಷಣೆ ಮಾಡಿದರೆ ಮನಸ್ಸಿಗೆ ಮುದ ನೀಡುತ್ತದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆಯೇ? ನನ್ನ ಜನ್ಮ ಸಾರ್ಥಕವಾಯಿತು. ಇದು ಹಾಸ್ಯವಲ್ಲ ತಾನೆ? ಖಂಡಿತ ಅಲ್ಲ ಸ್ವಾಮಿ. ಪ್ರೀತಿ ಪಾತ್ರರಿಗೆ ಸಂತೋಷಪಡಿಸಿದರೆ ತೃಪ್ತಿಯಾಗುವುದಿಲ್ಲವೇ? ನಮೋ ನಮಃ. ಆಯುಷ್ಮಾನ್ ಭವ. ದಶಕಂಠ, ಬಾ ಕುಳಿತುಕೋ. ಮಾತೆ, ಯಾವುದೋ ಚಿಂತೆಯಿಂದ ತಮ್ಮ ಮುಖ ಕಳೆಗುಂದಿರುವಂತಿದೆ. ಅದೇನೇ ಇರಲಿ, ನೀನು ಕುಬೇರನ ಮೇಲೆ ಯುದ್ಧಕ್ಕೆ ಹೊರಟಿರುವೆಯಾ? ಓಹೋ,
ನಾನು ತಿಳಿಸುವ ಮೊದಲೇ ತಮಗೆ ಆ ವಿಷಯ ತಿಳಿದಿದೆ? ಹೌದು, ತಿಳಿದಿದೆ. ವಿಭೀಷಣನೇನಾದರೂ ಇಲ್ಲಿಗೆ ಬಂದಿದ್ದಾನೆ? ಹೌದು. ಊಹಿಸಿದೆ. ನಿಮ್ಮ ಚಿಂತೆಯ ಮುಖ ನೋಡಿದಾಗಲೇ ಊಹಿಸಿದೆ ಅವನೇ ಇಲ್ಲಿಗೆ ಬಂದು ಹೋಗಿದ್ದಾನೆಂದು. ಆ ವಿಭೀಷಣನೇ ಹಾಗೆ. ನಾನು ಯುದ್ಧಕ್ಕೆ ಹೊರಟಾಗಲೆಲ್ಲ ಏನೇನೋ ಕಾರಣವನ್ನು ಹೇಳುತ್ತಾ ನನ್ನ ಯುದ್ಧವನ್ನು ತಡೆಯಲು ಪ್ರಯತ್ನಿಸುತ್ತಿರುತ್ತಾನೆ. ಅದಕ್ಕೆ ನಾನು ಮಣಿಯುವುದೆಲ್ಲವೆಂದು ತಿಳಿದು ಈ ಬಾರಿ ನಿಮ್ಮ ಮೂಲಕ ನಿಲ್ಲಿಸಲು ಪ್ರಯತ್ನ ಪಟ್ಟಿದ್ದಾನೆ. ಅಗ್ರಜನ ಪರಾಕ್ರಮದ ಅರಿವಿಲ್ಲದ ಆ ಅವಿವೇಕಿಯ ಮಾತಿಗೆ ಹೆಚ್ಚು ಗಮನ ಕೊಡಬೇಡಿ ಮಾತೆ. ದಶಕಂಠ, ವಿಭೀಷಣನಿಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆ ಇಲ್ಲ. ಅದು ಸದ್ವಿನಿಯೋಗವಾಗಲಿ ಎಂಬುದೇ ಅವನ ಇಚ್ಛೆ. ಕಾರಣವಿಲ್ಲದ ಯುದ್ಧ ಸಲ್ಲದು ಎಂಬುದೇ ಅವನ ಅಭಿಪ್ರಾಯ. ಮಾತೆ, ಕಾರಣವಿಲ್ಲದೆ ನಾನು ಕುಬೇರನ ಮೇಲೆ ಯುದ್ಧಕ್ಕೆ ಹೊರಟಿಲ್ಲ. ತನ್ನ ಪಾಡಿಗೆ ತಾನಿರದೆ ಸಲ್ಲದ ವಿಷಯದಲ್ಲಿ ತಲೆ ಹಾಕಿ ಬೇಡದ ಉಪದೇಶ ನೀಡಲು ಬಂದರೆ ಯಾರು ತಾನೇ ಸುಮ್ಮನಿರುತ್ತಾರೆ? ಅಲ್ಲದೆ ನನಗೆ ಈ ರಾವಣೇಶ್ವರನಿಗೆ ಬುದ್ಧಿ ಹೇಳಲು ಆ ಬಾನೇಶ್ವರವನು. ದಶಕಂಠ, ಆ ಕುಬೇರ ಕೈಲಾಸದಲ್ಲಿ ಪರಶಿವನ ನೆರಳಿನಲ್ಲಿದ್ದಾನೆ. ಆ ಪರಶಿವನೇ ಅವನಿಗೆ ಬೆಂಗಾವಲಾಗಿ ನಿಂತರೆ ಆಗ ನಿನ್ನ ಗತಿಯೇನು ಕುಮಾರ? ಪರಬ್ರಹ್ಮನಿಂದ ವರವನ್ನು ಪಡೆದು ಅಧೇಯನಾಗಿರುವ ನನ್ನನ್ನು ಆ ಪರಶಿವನು ಪರಾಭವಗೊಳಿಸಲಾರ. ಹೀಗಿರುವಾಗ ಕುಬೇರನು ನನಗೆ ಸಾಟಿಯೇ? ಮಾತೆ, ನೀವು ನನ್ನನ್ನು ಆಶೀರ್ವದಿಸಿ ನಿಶ್ಚಿಂತೆಯಿಂದಿರಿ. ನಿಮ್ಮ ಹರಕೆಯ ಬಲದಿಂದ ನಾನು ಗೆದ್ದು ಬರುವುದು ಖಂಡಿತ. ಆದರೂ ಕುಮಾರ, ಎಚ್ಚರದಿಂದ ಇರು. ಎಚ್ಚರದಿಂದಿರಬೇಕಾದವರು ನನ್ನ ಶತ್ರುಗಳು, ನಾನಲ್ಲ. ಮಹಾರಾಜರಿಗೆ ಪ್ರಣಾಮಗಳು. ಬನ್ನಿ ಮಂತ್ರಿ. ನಮ್ಮ ಕುಲಗುರುಗಳಾದ ವಸಿಷ್ಠರೊಂದಿಗೆ ರಾಮಚಂದ್ರನ ಪಟ್ಟಾಭಿಷೇಕದ ವಿಧಿ ವಿಧಾನಗಳನ್ನು ವಿವರವಾಗಿ ಚರ್ಚಿಸಿ ಆಗಿದೆ. ಅದನ್ನು ಅಮಾತ್ಯರು ನಂತರ ತಿಳಿಸುತ್ತಾರೆ ನಿಮಗೆ. ಅವರೆಲ್ಲರನ್ನೂ ಕರೆಸಿ ಆ ವಿವರಗಳನ್ನೆಲ್ಲ ತಿಳಿದು ಎಲ್ಲರಿಗೂ ಅವರವರ ಕರ್ತವ್ಯಗಳನ್ನು ಹಂಚಿಕೊಟ್ಟಿದ್ದೇನೆ. ಅವರೆಲ್ಲರೂ ಇರುವೆಗಳಂತೆ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಬಹಳ ಸಂತೋಷ ಮಂತ್ರಿಗಳೇ. ನಿಮ್ಮ ರಾಜಭಕ್ತಿ ಚಾತುರ್ಯವನ್ನು ಕಂಡು ನನಗೆ ಹೆಮ್ಮೆ ಎನಿಸುತ್ತದೆ. ಬಹಳ ಸಂತೋಷವಾಗಿದೆ. ಮತ್ತೊಂದು ಕಾರ್ಯವಾಗಬೇಕು. ಅಪ್ಪಣೆಯಾಗಲಿ ಪ್ರಭು. ನೀವು ತಕ್ಷಣ ರಾಮಚಂದ್ರನನ್ನು ಕಂಡು ನನ್ನನ್ನು ಕಾಣುವಂತೆ ತಿಳಿಸಬೇಕು. ಆಗಲಿ ಪ್ರಭು. ಈ ಸಂತೋಷದ ಸುದ್ದಿಯನ್ನು ಕೇಳಿ ಅವರ ಮುಖದಲ್ಲಿ ಮೂಡುವ ಭಾವನೆ ಹೇಗಿರುತ್ತದೋ ಏನೋ. ಸಂತೋಷವೇ ತುಂಬಿ ತುಳುಕಬಹುದು. ಮಂತ್ರಿಗಳೇ, ರಾಮಚಂದ್ರನಿಗೆ ರಾಜ್ಯಾಭಿಷೇಕದ ವಿಷಯವನ್ನು ತಿಳಿಸಬೇಡಿ. ನನ್ನನ್ನು ಕಾಣುವಂತೆ ಮಾತ್ರ ಹೇಳಿ ಅಷ್ಟೇ. ಏಕೆ ಪ್ರಭು? ಈ ವಿಷಯವನ್ನು ಮೊದಲ ಬಾರಿಗೆ ನಾನೇ ಅವನಿಗೆ ತಿಳಿಸಿ ಅದನ್ನು ಕೇಳಿದ ಅವನ ಮುಖದಲ್ಲಿ ಉಂಟಾಗುವ ಸಂತೋಷದ ಚಿತ್ತಾರವನ್ನು ಗಮನಿಸಿ ನಾನು ಸಂತೋಷ. ಪ್ರೀತಿಯ ತಂದೆಗೆ ಇರಬಹುದಾದ ಸಹಜವಾದ ಆಸೆ. ಇಂತಹ ತಂದೆಗೆ ಅಂತಹ ಪುತ್ರ, ಇದು ನಮ್ಮ ಕೋಸಲದ ಭಾಗ್ಯ. ಮಂತ್ರಿ, ನಮ್ಮ ಕೀರ್ತಿಗೆ ನಿಮ್ಮಂತಹವರ ನಿಷ್ಠಾವಂತ ಸೇವೆಯೇ ಬಹಳ ಮುಖ್ಯ ಕಾರಣ. ತಮ್ಮ ಅಭಿಮಾನ. ನಾನಿನ್ನು ಬರುತ್ತೇನೆ. ತಮ್ಮ ಸಂದೇಶವನ್ನು ರಾಮಚಂದ್ರನಿಗೆ ತಿಳಿಸುತ್ತೇನೆ. ಹಾಗೆಯೇ
ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ